Okay, good morning students. Next topic is levels or types of inheritance. There are different levels or different types of inheritance. And first one ಬಂದು single level inheritance, second one multi level inheritance, third one multiple inheritance, fourth one hierarchical inheritance, fifth one hybrid inheritance. Very, very important. Explain the different levels of inheritance with syntax and example. ಅಥವಾ what is inheritance? Explain any two types of inheritance. ಯಾವ ತರ ಬೇಕಾದರೂ ಕೇಳಬಹುದು. ಅದರಲ್ಲಿ ಫಸ್ಟ್ ಒನ್ ಯಾವುದು? ಸಿಂಗಲ್ ಲೆವೆಲ್. ಹೆಸರು ಇರ್ತದೆ ಒಂದೇ ಲೆವೆಲ್. ಅದಕ್ಕೆ ಸಿಂಟ್ಯಾಕ್ಸ್ ಮತ್ತೆ ಎಕ್ಸಾಂಪಲ್ ಬರೀತೀನಿ ನೋಡಿ. What is single level inheritance? In single level inheritance, a class is derived from a single base class. Single level inheritance ಅಲ್ಲಿ ಒಂದು ಕ್ಲಾಸ್ ಡಿರೈವ್ ಆಗಿದೆ ಒಂದೇ ಒಂದು ಬೇಸ್ ಕ್ಲಾಸ್ ಇಂದ. ಆ ತರ ಒಂದೇ ಒಂದು ಬೇಸ್ ಕ್ಲಾಸ್ ಇಂದ ಒಂದು ಕ್ಲಾಸ್ ಡಿರೈವ್ ಆಗಿದ್ರೆ ಅದನ್ನ ಏನಂತ ಕರೀತೀವಿ ಅಂದ್ರೆ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್. If a class is derived from a single base class, ಒಂದು ಕ್ಲಾಸ್ ಡಿರೈವ್ ಮಾಡ್ಕೊಂಡಿದೀವಿ ಒಂದು ಸಿಂಗಲ್ ಬೇಸ್ ಕ್ಲಾಸ್ ಇಂದ, ಆ ತರ ಡಿರೈವ್ ಮಾಡ್ಕೊಂಡಿದ್ರೆ ಅದನ್ನ ಏನಂತ ಕರಿತೀವಿ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್. ಇದು ಸಿಂಟ್ಯಾಕ್ಸ್, ಇದು ಎಕ್ಸಾಂಪಲ್. ಡಯಾಗ್ರಾಮ್ಸ್ ಬರೆಯೋದಷ್ಟೇ. ಒಂದು ಬಾಕ್ಸ್ ಬರೋದು ಮೇಲ್ಗಡೆ ಬೇಸ್ ಕ್ಲಾಸ್, ಕೆಳಗಡೆ ಡಿರೈವ್ಡ್ ಕ್ಲಾಸ್. ಅದಕ್ಕೆ ಎಕ್ಸಾಂಪಲ್ ಫಾದರ್ ಸನ್. ಫಾದರ್ ಅನ್ನೋರು ಬೇಸ್ ಕ್ಲಾಸ್, ಸನ್ ಅನ್ನೋರು ಏನೋ ಡಿರೈವ್ಡ್ ಕ್ಲಾಸ್. ಇಷ್ಟು ಬರೆದ್ರೆ ಸಾಕು, ಅದಕ್ಕೆ 1 ಮಾರ್ಕ್. ನೆಕ್ಸ್ಟ್ ಎರಡನೇದು ಯಾವುದು? ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಮಲ್ಟಿ ಲೆವೆಲ್ ಅಂದ್ರೆ ನೋಡ್ರಿ, ಅದಕ್ಕೂ ನಾನು ಸಿಂಟ್ಯಾಕ್ಸ್ ಮತ್ತೆ ಎಕ್ಸಾಂಪಲ್ ಬರೀತೀನಿ. ಬೇಸ್ ಕ್ಲಾಸ್, ಡಿರೈವ್ಡ್ ಕ್ಲಾಸ್, ಡಿರೈವ್ಡ್ ಕ್ಲಾಸ್, grandfather, father, son. What is multi level? Multi level means more than one level ಇದೆ. ಅವಾಗಲೇ ಒಂದೇ ಲೆವೆಲ್ ಇತ್ತು, ಇವಾಗ ಒಂದಕ್ಕಿಂತ ಜಾಸ್ತಿ ಲೆವೆಲ್ ಇದೆ. ಬಟ್ if a class is derived from another class, but that is already derived. ಒಂದು ಕ್ಲಾಸ್ ಡಿರೈವ್ ಮಾಡ್ತಾ ಇದೀವಿ ಇನ್ನೊಂದು ಕ್ಲಾಸ್ ಇಂದ, ಬಟ್ ಆ ಕ್ಲಾಸ್ ಏನಾಗಿದೆ ಆಲ್ರೆಡಿ ಇನ್ನೊಂದು ಕ್ಲಾಸ್ ಇಂದ ಡಿರೈವ್ ಆಗಿರ್ತದೆ. ಆ ತರ ಒಂದು ಕ್ಲಾಸ್ ಇಂದ ಇನ್ನೊಂದು ಕ್ಲಾಸ್ ಡಿರೈವ್ ಆಗ್ತಾ ಹೋಗಿದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಮಲ್ಟಿ ಲೆವೆಲ್. ಅವಾಗಲೇ ಒಂದೇ ಬೇಸ್ ಕ್ಲಾಸ್ ಒಂದೇ ಡಿರೈವ್ಡ್ ಕ್ಲಾಸ್ ಇದ್ರೆ ಸಿಂಗಲ್ ಲೆವೆಲ್. ಇವಾಗ ಹಂಗಲ್ಲ, ಒಂದು ಕ್ಲಾಸ್ ಡಿರೈವ್ ಆಗ್ತಾ ಇದೆ ಇನ್ನೊಂದು ಕ್ಲಾಸ್ ಇಂದ, ಬಟ್ ಆ ಕ್ಲಾಸ್ ಕೂಡ ಏನಾಗಿದೆ ಇನ್ನೊಂದು ಕ್ಲಾಸ್ ಇಂದ ಡಿರೈವ್ ಆಗಿರ್ತದೆ. ಈ ತರ ಒಂದು ಪ್ರೊಸೀಜರ್ ಇದ್ರೆ ಅದನ್ನ ಏನಂತ ಕರಿತೀವಿ ಮಲ್ಟಿ ಲೆವೆಲ್. ಎಕ್ಸಾಂಪಲ್ ಗ್ರ್ಯಾಂಡ್ ಫಾದರ್ ಇಂದ ಫಾದರ್, ಫಾದರ್ ಇಂದ ಸನ್. ಈಗ ನೋಡ್ರಿ, ಫಾದರ್ ಕೂಡ ಡಿರೈವ್ಡ್ ಕ್ಲಾಸೆ, ಸನ್ ಕೂಡ ಡಿರೈವ್ಡ್ ಕ್ಲಾಸೆ. ಯಾಕೆಂದ್ರೆ ಸನ್ ಏನ್ ಅಕ್ವೈರ್ ಮಾಡ್ತಾನೆ? ಫಾದರ್ ಪ್ರಾಪರ್ಟೀಸ್. ಫಾದರ್ ಆಲ್ರೆಡಿ ಡಿರೈವ್ ಆಗಿದೆ, ಎಲ್ಲಿಂದ? ಗ್ರ್ಯಾಂಡ್ ಫಾದರ್ ಇಂದ ಡಿರೈವ್ ಆಗಿರ್ತಾನೆ. ಈ ತರ ಒಂದು ಡಿರೈವ್ಡ್ ಕ್ಲಾಸ್ ಇಂದ ಇನ್ನೊಂದು ಡಿರೈವ್ಡ್ ಕ್ಲಾಸ್ ಡಿರೈವ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ ಮಲ್ಟಿ ಲೆವೆಲ್. If the classes are derived from the classes that are already derived, ನೀವು ಯಾವ ಕ್ಲಾಸ್ ಡಿರೈವ್ ಮಾಡ್ತೀರೋ ಆ ಕ್ಲಾಸಸ್ ಆಲ್ರೆಡಿ ಡಿರೈವ್ ಆಗಿರ್ತವೆ ಇನ್ನೊಂದು ಕ್ಲಾಸ್ ಇಂದ. ಆ ತರ ಡಿರೈವ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಅರ್ಥ ಆಗ್ತಿದೆಯಾ?
Single level means if a class is derived from single base class. But multi-level means if the class is derived from another class that is already derived. ಅದಕ್ಕೆ syntax example. Next one is the multiple inheritance. ಈಗ multiple ನೋಡ್ರಿ ಯಾವ ತರ ಇರ್ತದ? Multiple inheritance means if a class is derived from more than one base class. ಒಂದು ಕ್ಲಾಸ್ ಡಿರೈವ್ ಆಗಿದೆ ಯಾವುದರಿಂದ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಬೇಸ್ ಕ್ಲಾಸಸ್ ನ ಡಿರೈವ್ ಮಾಡಿಕೊಂಡು. if a class is derived from more than one base class, ಅದಕ್ಕೆ ಎಕ್ಸಾಂಪಲ್ ನೋಡಿ ಎಷ್ಟು ಚೆನ್ನಾಗಿದೆಯಾ. ಒಂದು ಕಡೆ ಕಿಂಗ್, ಇನ್ನೊಂದು ಕಡೆ ಕ್ವೀನ್, ನೆಕ್ಸ್ಟ್ ಏನಾಗಿದೆ ಪ್ರಿನ್ಸ್. ನೋಡ್ರಿ, ಕಿಂಗ್ ಅಂಡ್ ಕ್ವೀನ್ ಆರ್ ದ ಬೇಸ್ ಕ್ಲಾಸಸ್, ಪ್ರಿನ್ಸ್ ಇಸ್ ದ ಡಿರೈವ್ಡ್ ಕ್ಲಾಸ್. ಹೌದಾ? ಇಫ್ ಎ ಕ್ಲಾಸ್ ಇಸ್ ಡಿರೈವ್ಡ್ ಫ್ರಮ್ ನಂಬರ್ ಆಫ್ ಬೇಸ್ ಕ್ಲಾಸಸ್, ಅಥವಾ ಇಫ್ ಎ ಕ್ಲಾಸ್ ಇಸ್ ಡಿರೈವ್ಡ್ ಫ್ರಮ್ ಮೋರ್ ದ್ಯಾನ್ ಒನ್ ಬೇಸ್ ಕ್ಲಾಸ್, ಒಂದಕ್ಕಿಂತ ಜಾಸ್ತಿ ಬೇಸ್ ಕ್ಲಾಸ್ ನ ಯೂಸ್ ಮಾಡಿಕೊಂಡು ಒಂದು ಕ್ಲಾಸ್ ಡಿರೈವ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು? ಮಲ್ಟಿಪಲ್ ಇನ್ಹೆರಿಟೆನ್ಸ್. ನೋಡ್ರಿ, ಕಿಂಗು ಕ್ವೀನ್ ಇಂದ ಯಾರು ಬಂದಿದ್ದಾರೆ? ಪ್ರಿನ್ಸ್. ದಟ್ ಈಸ್ ಕಾಲ್ಡ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ನೆಕ್ಸ್ಟ್, ಹೈರಾರ್ಚಿಕಲ್. ಹೈರಾರ್ಚಿಕಲ್ ಇನ್ಹೆರಿಟೆನ್ಸ್ ಇದು ನೋಡ್ರಿ ಯಾವ ತರ ಇದೆ. Base class, derived class, derived class, derived class. ಇದಕ್ಕೆ ಎಕ್ಸಾಂಪಲ್ ನೋಡು. ಸ್ಟಾಫ್. ಸ್ಟಾಫ್ ಅಂದ್ರೆ ಲೆಕ್ಚರರ್, ಆಫೀಸ್ ಸ್ಟಾಫ್ ಅಥವಾ ಗ್ರೂಪ್ ಡಿ ಸ್ಟಾಫ್. ಓಕೆ, ನೋಡ್ರಿ, ವಾಟ್ ಈಸ್ ದ ಹೈರಾರ್ಚಿಕಲ್ ಇನ್ಹೆರಿಟೆನ್ಸ್? ದ ನಂಬರ್ ಆಫ್ ಕ್ಲಾಸಸ್ ಆರ್ ಡಿರೈವ್ಡ್ ಫ್ರಮ್ ಎ ಸಿಂಗಲ್ ಬೇಸ್ ಕ್ಲಾಸ್. ರಿವರ್ಸ್ ಇವಾಗ, ನಂಬರ್ ಆಫ್ ಕ್ಲಾಸಸ್ ಆರ್ ಡಿರೈವ್ಡ್ ಫ್ರಮ್ ಎ ಸಿಂಗಲ್ ಬೇಸ್ ಕ್ಲಾಸ್. ಒಂದು ಕ್ಲಾಸ್ ಇಂದ ನಂಬರ್ ಆಫ್ ಕ್ಲಾಸಸ್ ಏನಾಗಿದ್ದಾವೆ? ಡಿರೈವ್ ಆಗಿದ್ದಾವೆ. ಒಂದು ಕ್ಲಾಸ್ ಇಂದ ನಂಬರ್ ಆಫ್ ಕ್ಲಾಸಸ್ ಡಿರೈವ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಹೈರಾರ್ಚಿಕಲ್ ಇನ್ಹೆರಿಟೆನ್ಸ್. ಫಾರ್ ಎಕ್ಸಾಂಪಲ್, ನಾವು ಕಾಲೇಜಲ್ಲಿ ಸ್ಟಾಫ್ ಅಂತ ಕರಿತೀವಿ. ಅವ್ರು ಲೆಕ್ಚರರ್ಸ್ ಆಗಿರ್ಬೋದು, ಆಫೀಸ್ ಸ್ಟಾಫ್ ಆಗಿರ್ಬೋದು, ಅಥವಾ ಗ್ರೂಪ್ ಡಿ ಸ್ಟಾಫ್ ಆಗಿರ್ಬೋದು. ಹೌದಾ? ಈ ತರ ಒಂದು ಎಕ್ಸಾಂಪಲ್ ಕೊಟ್ರೆ ಅದನ್ನ ಹೈರಾರ್ಚಿಕಲ್ ಇನ್ಹೆರಿಟೆನ್ಸ್. ನೆಕ್ಸ್ಟ್, ಲಾಸ್ಟ್ ಒನ್, ಹೈಬ್ರಿಡ್ ಇನ್ಹೆರಿಟೆನ್ಸ್. ಅದಕ್ಕೆ ಸಿಂಟ್ಯಾಕ್ಸ್ ಮಾತ್ರ ಇದೆ, ಎಕ್ಸಾಂಪಲ್ ಇಲ್ಲ. ಹೈಬ್ರಿಡ್ ಇನ್ಹೆರಿಟೆನ್ಸ್. This is the hybrid inheritance. That means it is a combination of hierarchical and multi-level inheritance. ಒಂದು ಲೆವೆಲ್, ಇನ್ನೊಂದು ಲೆವೆಲ್, ಇನ್ನೊಂದು ಲೆವೆಲ್. ಹೈರಾರ್ಚಿಕಲ್ ಅಂದ್ರೆ ಒಂದು ಬೇಸ್ ಕ್ಲಾಸ್, ಮೆನಿ ನಂಬರ್ ಆಫ್ ಡಿರೈವ್ಡ್ ಕ್ಲಾಸ್. ಒಂದು ಬೇಸ್ ಕ್ಲಾಸ್, ಮೆನಿ ನಂಬರ್ ಆಫ್ ಡಿರೈವ್ಡ್ ಕ್ಲಾಸ್.
ಇದರಲ್ಲಿ ಕಂಬೈನ್ ಮಾಡ್ತಿದ್ವಿ. ಹೈಬ್ರಿಡ್ ಅಂದ್ರೆ ಕಂಬೈನ್. ಹೈರಾರ್ಚಿಕಲ್ ಮತ್ತೆ ಮಲ್ಟಿ ಲೆವೆಲ್ ಎರಡನ್ನೂ ಕಂಬೈನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಹೈಬ್ರಿಡ್ ಇನ್ಹೆರಿಟೆನ್ಸ್. ಇದಕ್ಕೇನು ನಿಮಗೆ ಎಕ್ಸಾಂಪಲ್ ಇಲ್ಲ, ಜಸ್ಟ್ ಬೇಸ್ ಕ್ಲಾಸ್, ಡಿರೈವ್ಡ್ ಕ್ಲಾಸ್, ಡಿರೈವ್ಡ್ ಕ್ಲಾಸ್, ಇಲ್ಲೂ ಡಿರೈವ್ಡ್ ಕ್ಲಾಸ್. ಗೊತ್ತಾಗ್ತಿದೆಯಾ? ಈ ತರ ಇದ್ರೆ ಅದನ್ನ ಏನಂತ ಕರಿತೀವಿ? ಹೈಬ್ರಿಡ್ ಇನ್ಹೆರಿಟೆನ್ಸ್. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ hierarchical and multi-level inheritance or multiple inheritance is called hybrid inheritance. Diagrams are very important, compulsory ಬರೀಲೇಬೇಕು. There are 5 types or 5 levels of inheritance. First one is the single level. If a class is derived from a single base class, ಒಂದು ಕ್ಲಾಸ್ ಡಿರೈವ್ ಆಗಿದೆ ಒಂದೇ ಒಂದು ಬೇಸ್ ಕ್ಲಾಸ್ ಇಂದ, ಅದನ್ನ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಕರೀತೀವಿ. ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. If a class is derived from another class that is already derived. ಒಂದು ಕ್ಲಾಸ್ ಡಿರೈವ್ ಆಗಿದೆ ಇನ್ನೊಂದು ಕ್ಲಾಸ್ ಇಂದ, ಬಟ್ ಆ ಕ್ಲಾಸ್ ಕೂಡ ಏನಾಗಿದೆ ಇನ್ನೊಂದು ಕ್ಲಾಸ್ ಇಂದ ಡಿರೈವ್ ಆಗಿರ್ತದೆ. ಆ ತರ ಡಿರೈವ್ ಆಗಿರೋದನ್ನೇ ಆಗಿದ್ರೆ ಅದನ್ನ ಮಲ್ಟಿ ಲೆವೆಲ್. ಡಿರೈವ್ಡ್ ಕ್ಲಾಸ್ ಇಂದ ಇನ್ನೊಂದು ಡಿರೈವ್ಡ್ ಕ್ಲಾಸ್ ಬಂದಿದೆ, ಆ ತರ ಇದ್ರೆ ಮಲ್ಟಿ ಲೆವೆಲ್. ಮಲ್ಟಿಪಲ್ ಮೀನ್ಸ್ if a class is derived from more than one base class, ಒಂದಕ್ಕಿಂತ ಜಾಸ್ತಿ ಬೇಸ್ ಕ್ಲಾಸ್ ಇಂದ ಒಂದು ಕ್ಲಾಸ್ ಡಿರೈವ್ ಆಗಿದ್ರೆ ಅದನ್ನ ಮಲ್ಟಿಪಲ್ ಇನ್ಹೆರಿಟೆನ್ಸ್. ವಾಟ್ ಈಸ್ ದ ಹೈರಾರ್ಚಿಕಲ್ ಇನ್ಹೆರಿಟೆನ್ಸ್? ದ ನಂಬರ್ ಆಫ್ ಕ್ಲಾಸಸ್ ಆರ್ ಡಿರೈವ್ಡ್ ಫ್ರಮ್ ಸಿಂಗಲ್ ಬೇಸ್ ಕ್ಲಾಸ್. ನಂಬರ್ ಆಫ್ ಕ್ಲಾಸಸ್ ಡಿರೈವ್ ಆಗಿದ್ದಾವೆ ಯಾವುದರಿಂದ? ಸಿಂಗಲ್ ಬೇಸ್ ಕ್ಲಾಸ್ ಇಂದ. ಲಾಸ್ಟ್ ಒನ್ ಹೈಬ್ರಿಡ್ ಇನ್ಹೆರಿಟೆನ್ಸ್. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಹೈರಾರ್ಚಿಕಲ್ ಅಂಡ್ ಮಲ್ಟಿ ಲೆವೆಲ್ ಆರ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಕಂಬೈನ್ ಮಾಡ್ತಾ ಇದೀವಿ ಹೈರಾರ್ಚಿಕಲ್ ಮತ್ತೆ ಮಲ್ಟಿ ಲೆವೆಲ್ ಆರ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ನ. ಆ ತರ ಕಂಬೈನ್ ಮಾಡಿದ್ರೆ ಅದನ್ನೇ ನಾವು ಏನಂತ ಕರಿತೀವಿ? ಹೈಬ್ರಿಡ್ ಇನ್ಹೆರಿಟೆನ್ಸ್. These are the different levels or types of inheritance. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಪ್ರೋಗ್ರಾಮ್ ಇದೆ, ಲಾಸ್ಟ್ ಅಲ್ಲಿ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಇದೆ ವರ್ಚುವಲ್ ಬೇಸ್ ಕ್ಲಾಸ್ ಅಂತ. ವರ್ಚುವಲ್ ಬೇಸ್ ಕ್ಲಾಸ್. Base class A. Derived class B gets one copy of base class data. Next, derived class C gets one copy of base class data. Derived class D gets 2 copies of base class data. Okay, diagram ನೋಡ್ರಿ.